ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕಳೆದ 20 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಭದ್ರಾ ನದಿಗೆ 60,000 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಿರುವಂಥದ್ದು. ಹಾಗಾಗಿ ಭದ್ರಾವತಿಯಲ್ಲಿ ಭದ್ರೆಯ ನರ್ತನ ಜೋರಾಗಿದೆ. ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಏನು ನವಲಗುಂದಿ ಏನಿದೆ ಏನು ಕವಲಗುಂದಿ ಗ್ರಾಮ ಏನಿದೆ, ಸುಮಾರು ಕವಲಗುಂದಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಸಹ ನೋಡ್ತಿರಬಹುದು. 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಅವರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸುವ ಕೆಲಸವನ್ನು ಮಾಡಿದೆ. ದೃಶ್ಯಾವಳಿಗಳಲ್ಲಿ ನಿಮಗೆ ಒಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಮನೆಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಅಲ್ಲೊಬ್ಬರು ಅಮ್ಮ ಮನೆಯ ಮೇಲುಗಡೆ ಹತ್ತಿ ಕುಳಿತಿರುವಂಥ ದೃಶ್ಯವನ್ನು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿನ ಭೀಕರತೆ ಹೇಗಿದೆ, ಎಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು ಆ ಒಂದು ದೃಶ್ಯದಿಂದ ನಮಗೆ ತಿಳಿದು ಬರುವಂಥದ್ದು. 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ತಡಸ ಮತ್ತು ಭದ್ರಾವತಿ ದಡಂಕಟ್ಟೆ ರಸ್ತೆ ಇಲ್ಲಿ ಸ್ಥಗಿತಗೊಳ್ಳಿದೆ. ಸಂಚಾರ ನಿರ್ಬಂಧವಾಗಿರುವಂಥದ್ದು. ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಇಲ್ಲಿ ಜನರನ್ನು ಓಡಾಡದಂತೆ ಸೂಚನೆಯನ್ನು ನೀಡ್ತಿದ್ದಾರೆ. ಒಟ್ಟಾರೆಯಾಗಿ ಈ 30 ಕುಟುಂಬಗಳ ಬದುಕು ಈಗ ಕಾಳಜಿ ಕೇಂದ್ರದಲ್ಲಿ ವಾಸಿಸುತ್ತಿರುವಂಥದ್ದು. ಪ್ರತಿ ಮಳೆಗಾಲದಲ್ಲಿ ಈ ರೀತಿಯ ಅವಾಂತರಗಳು, ಈ ರೀತಿಯ ಸಮಸ್ಯೆಯನ್ನು ಇಲ್ಲಿ ನಿವಾಸಿಗಳು ಅನುಭವಿಸ್ತಿದ್ದಾರೆ. ಹಾಗಾಗಿ ಅವರಿಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದಾಗಲಿ ಅನ್ನುವಂಥದ್ದು ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬರ್ರೋ ಈ ಕಡೆ. ಬರ್ರೋ ಈ ಕಡೆ. ಬರ್ರೋ ಈ ಕಡೆ. ಮಲೆನಾಡಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಜನಜೀವನ ತತ್ತರವಾಗಿರುವಂಥದ್ದು. ಭದ್ರಾವತಿಯ ಕವಲಗುಂದಿ ಹಾಗೂ ತಡಸ ರಸ್ತೆ ಏನಿದೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕವಲಗುಂದಿಯ ಸುಮಾರು 30 ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು ನೋಡ್ಬೋದು. ಸುಮಾರು 30 ಮನೆಗಳು ಏನಿದ್ದಾವೆ ಭದ್ರಾ ನದಿಯಿಂದ ಅತಿ ಹೆಚ್ಚು ನೀರು ಹರಿದು ಬರುತ್ತಿರೋ ಹಿನ್ನೆಲೆಯಲ್ಲಿ ಮನೆಗಳು ಮುಳುಗಿರುವಂಥದ್ದು. ಭದ್ರಾ ನದಿಯಲ್ಲಿ ಇವತ್ತು 60,000 ಕ್ಯೂಸೆಕ್ ನೀರನ್ನು ಭದ್ರಾ ಜಲಾಶಯದಿಂದ ಬಿಟ್ಟಿರೋ ಹಿನ್ನೆಲೆಯಲ್ಲಿ ಭದ್ರಾವತಿಯ ಅನೇಕ ಭಾಗಗಳಲ್ಲಿ ಮಳೆ ನೀರು ನುಗ್ಗಿರುವಂಥದ್ದು. ಹಾಗಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಅಂಬೇಡ್ಕರ್ ಕಾಲೋನಿ ಆಗಿರಬಹುದು, ಭದ್ರಾವತಿಯ ಹೊಸ ಸೇತುವೆ ಆಗಿರಬಹುದು, ಇದು ಹಾಗೆ ತಡಸ
ಕವಲಗುಂದಿ ರಸ್ತೆ ಆಗಿರಬಹುದು, ಹೀಗೆ ಅನೇಕ ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಕವಲಗುಂದಿಯಲ್ಲಿ ಸುಮಾರು 30 ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಇಲ್ಲಿನ ಜನರು ಮನೆಯನ್ನು ಖಾಲಿ ಮಾಡಿ ಕಾಳಜಿ ಕೇಂದ್ರಗಳಿಗೆ ಹೋಗಿದ್ದಾರೆ. ಕಳೆದ 2-3 ದಿನಗಳಿಂದ ಇಲ್ಲಿನ ಕರೆಂಟ್ ಇಲ್ಲ. ಹಾಗಾಗಿ ಜನರು ಸಾಕಷ್ಟು ಪರದಾಡ್ತಿರುವಂಥದ್ದು. ಇಲ್ಲಿ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಎಷ್ಟು ದಿನದಿಂದ ಕರೆಂಟ್ ಇಲ್ಲ, ಏನೆಲ್ಲ ಸಮಸ್ಯೆಗಳಿದ್ದಾವೆ ಅಂತೇಳಿ. ಅಮ್ಮ, ಎಷ್ಟು ದಿನ ಏನಾಗಿದೆ ಇಲ್ಲಿ, ಎಷ್ಟು ದಿನ ಆಯಿತು ಅಂತೇಳಿ? ಸರ್, 2 ದಿವಸದಿಂದ ನಮಗೆ ಕರೆಂಟ್ ಇಲ್ಲ ಸರ್. ವರ್ಷ 30 ವರ್ಷ ಆಯಿತು ನಾವು ಈ ಏರಿಯಾಗೆ ಬಂದು. ವರ್ಷ ಇಲ್ಲಿ ನೀರು ಹಿಂಗೆ ತುಂಬ್ಕೋತಾನೆ ಇರುತ್ತೆ. ಯಾವಾಗಲೂ ನಮಗೆ ಕರೆಂಟ್ದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಸರ್. ಕರೆಂಟು ಬೇರೆ ಕಡೆ ನಮಗೆ ಕಲೆಕ್ಷನ್ ಕೊಡಿ ಅಂತಂದರೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತು ಇದುವರೆಗೂ ನಮಗೆ ಕರೆಂಟ್ ಇಲ್ಲ. ಕುಡಿಯೋ ನೀರಿಗೂ ತೊಂದರೆ, ಕರೆಂಟ್ ಇಲ್ಲ. ಮನೆಯೊಳಗೆ ರಾತ್ರಿ ಹೊತ್ತು ಇಲ್ಲಿ ಹುಳ ಅಪ್ಪಡಿ ಎಲ್ಲ ಬರ್ತವೆ ಸರ್. ಮನೆ ಬಾಗಿಲಿಗೆ ಬರುತ್ತೆ ನೀರು. 30 ವರ್ಷದಿಂದ ಇದೇ ಹಣೆ ಬರ ಆಗಿದೆ ಸರ್ ನಮಗೆ. ಎಷ್ಟು ಮನೆಗಳಿದಾವೆ ಏನು ಅಂತೇಳಿ? ಒಂದು 30 ಇದ್ದಾವೆ. ಈ ಕಡೆನೂ ನಾವು ನೀರು ತುಂಬಿಕೊಳ್ಳುತ್ತೆ ಸರ್. ಒಟ್ಟು ಒಂದು 50-60 ಮನೆಗಳಿದ್ದಾವೆ ಸರ್. 30 ವರ್ಷದಿಂದಲೂ ನಮ್ಗೆ ಇದೇ ಸಮಸ್ಯೆಗಳು. ಮನೆ ಖಾಲಿ ಮಾಡಿದಾರೆ ಅವರು? ಹಾಂ, ಎಲ್ಲ ಖಾಲಿ ಮಾಡಿದ್ದಾರೆ ಸರ್. ಯಾವತ್ತಾಗಿದ್ದಮ್ಮ ಇದು? ಇದು ನೆನ್ನೆ ಆಗಿರೋದು ಸರ್. ನೆನ್ನೆ 5:30-6 ಗಂಟೆಯಿಂದ ಈ ಥರ ನೀರು ತುಂಬಿಕೊಂಡಿರೋದು. ನಿಮಗೆ ಈ ಸಮಸ್ಯೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ಸಮಸ್ಯೆ ಇರುತ್ತೆ ಸರ್ ನಮಗೆ ಯಾವಾಗಲೂ. 30 ವರ್ಷದಿಂದಲೂ ಹೇಳ್ತೀವಿ, ಯಾವ MLA ಬರಲಿ, ಯಾವ ಕೌನ್ಸಲರು ಬಂದರೆ ಯಾರು ಬಂದರೂ ನಮ್ಗೆ ಇದೇ ಹಣೆ ಬರನೇ ಸರ್. ಒಂದು ವರ್ಷವೂ ನಮ್ಗೆ ಯಾರೂ ಏನು ಮಾಡಿಕೊಟ್ಟಿಲ್ಲ. ನಮಗೆ ಚರಂಡಿ ಇಲ್ಲ, ಒಂದು ರೋಡ್ ಇಲ್ಲ, ಏನೂ ಅನುಕೂಲ ಇಲ್ಲ ಸರ್ ನಮಗೆ. MLAಗಳು ಬಂದು ನೋಡಿಲ್ಲ, ಯಾವ ಕೌನ್ಸಿಲರ್ಗಳು ಬಂದು ನೋಡಲ್ಲ. ನಮಗೆ ರೋಡ್ ಇಲ್ಲ, ಚರಂಡಿ ಇಲ್ಲ. ನಾವು ಏರಿಯಾಗೆ ಬಂದು ನಮ್ಮ ಮಕ್ಕಳಾಗಿ ನಮ್ಮ ಮೊಮ್ಮಕ್ಕಳಾಗಿದ್ದಾರೆ, ಆದ್ರೂ ನಮ್ಗೆ ಏನು ಹೆಲ್ಪ್ ಮಾಡಿಕೊಟ್ಟಿಲ್ಲ. ಓಟ್ ಹಾಕ್ಬೇಕಾದ್ರೆ ಬರ್ತಾರೆ, ಓಟ್ ಹಾಕ್ಸ್ಕೊಳ್ತಾರೆ, ಹೊಂಟೋಗ್ತಾರೆ ಅಷ್ಟೇ ಸರ್. ನೀರು ನುಗ್ಗಿದೆ, ಮನೆಗೆ ನೀರು ನುಗ್ಗಿದೆ. ಮತ್ತು ಕರೆಂಟ್ ಇಲ್ಲ ಮನೇಲಿ, ಏನಿಲ್ಲ. ನಮಗೆ ತುಂಬಾ ತೊಂದರೆ ಆಗಿದೆ ಸರ್. ನಮಗೆ ದಾರಿನೂ ಇಲ್ಲ, ಆ ಥರ ಆಗಿದೆ ನಮಗೆ. ಎಲ್ಲಿಗೆ ಹೋಗ್ಬೇಕು ಅಂದ್ರೆ ದಾರಿ ಇಲ್ಲ, ಎಲ್ಲಿಗೆ ಹೋಗೋಣ? ಅವರಾದ್ರೂ ಫುಲ್ ನೀರು ತುಂಬ್ಕೊಂಡಿದೆ ಹೋಗಿದ್ದಾರೆ. ನಮಗೆ ಕರೆಂಟು ಇಲ್ಲ, ಎಂಥದ್ದು ಇಲ್ಲ. ಇದಿಷ್ಟು ಇಲ್ಲಿನ ನಿವಾಸಿಗಳ ಆಕ್ರೋಶ. ಜನಪ್ರತಿನಿಧಿಗಳಾಗಿರಲಿ ಅಥವಾ ಅಧಿಕಾರಿಗಳು ಇಲ್ಲಿವರೆಗೆ ಭೇಟಿಯನ್ನು ಕೊಟ್ಟು ನಮಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ಮಾಡಿಲ್ಲ. ಕಳೆದ 30 ವರ್ಷಗಳಿಂದ ಈ ರೀತಿಯ ಸಮಸ್ಯೆಗಳು ಪ್ರತಿ ಮಳೆಗಾಲದಲ್ಲಿ ಈ ಸಮಸ್ಯೆ ಎದುರಾಗುತ್ತೆ. ಆದರೆ ಯಾರೂ ಸಹ ನಮಗೆ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಆಕ್ರೋಶವನ್ನು ಇಲ್ಲಿನ ನಿವಾಸಿಗಳು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಪ್ಯಾನ್ ಮಾಡ್ತಿದ್ರಣ ಬೋರ್ಡರ್ಗೂ ಬರ್ರೋ ಈ ಕಡೆ. ಓಕೆ ರೆಡ್ ಇಲ್ಲ, ಇದಾದ್ರೂ ವೈಟ್ ಆದ್ರೂ ಪರವಾಗಿಲ್ಲ.